Hi everyone, welcome back to our channel. Today in this session we are going to solve the SSMTS previous year paper. This is the class number 3. Already we have completed a 2 papers, that is a class 1 and 2. ಇನ್ನು ಯಾರು ಆ ಕ್ಲಾಸಸ್ನ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರೂ ಎಕ್ಸಾಮ್ಸ್ ಫೆಬ್ರವರಿಯಲ್ಲಿ SSC MTS ಇದೆ, ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಅನ್ಕೋತೀನಿ. ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂಡ್ ಕಂಪ್ಲೀಟ್ ದ ಫ್ರೇಸಸ್ ಅಥವಾ ಇಡಿಯಮ್. So when John realized that she had made a serious mistake at work, she knew she had to face the dash and take responsibility for her actions. Mirror, music, fun and a band. So ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಕೊಟ್ಟಿರೋ ಆಪ್ಷನ್ಸ್ ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಏನು ಹೇಳಿದ್ದಾರೆ, ವೆನ್ ಜಾನ್ ರಿಯಲೈಸ್ ದಟ್ ಶಿ ಹ್ಯಾಡ್ ಮೇಡ್ ಅ ಸೀರಿಯಸ್ ಮಿಸ್ಟೇಕ್ ಅಟ್ ಅ ವರ್ಕ್, she knew that she had to face the dash, she has to face the mirror, she has to face the music, she has to face the fun, she has to face the band. ಸೊ ಯಾವ ಆಪ್ಷನ್ ಕರೆಕ್ಟಾಗಿ ಬರುತ್ತೆ? ಮಿರರ್ ಅಂತಂದ್ರೆ ಏನು? ರಿಫ್ಲೆಕ್ಟರ್, ಅಂದರೆ ನಮಗೆ ನಾವೇ ಯಾವ ರೀತಿ ಇದ್ದೀವಿ ಅದನ್ನ ಅದು ರಿಫ್ಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಅಂತಂದ್ರೇನು? ಅಕ್ಸೆಪ್ಟ್ ದ ಕಾನ್ಸಿಕ್ವೆನ್ಸಿ, ಏನು ಪರಿಣಾಮ ಇದೆ ಅದನ್ನ ಅಕ್ಸೆಪ್ಟ್ ಮಾಡೋದು. ನೆಕ್ಸ್ಟ್ ಫನ್ ಅಂತ ಅಂದರೆ ಜಾಯ್ಫುಲ್. ನೆಕ್ಸ್ಟ್ ಬ್ಯಾಂಡ್. ಸೊ ಇಲ್ಲಿ ಏನಾಗಿದೆ, ಶಿ ನ್ಯೂ ದಟ್ ಶಿ ಹ್ಯಾಸ್ ಟು ಫೇಸ್ ದ ಪ್ರಾಬ್ಲಮ್ಸ್, ಅಂದರೆ ಏನು ಪರಿಣಾಮ ಬರುತ್ತೆ, ಶಿ ಹ್ಯಾಸ್ ಟು ಫೇಸ್ ಆ್ಯಂಡ್ ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಹರ್ ಆ್ಯಕ್ಷನ್ಸ್. ಸೊ ಮ್ಯೂಸಿಕ್ ಈಸ್ ದ ಕರೆಕ್ಟ್. ಅಂತಂದರೆ ಮ್ಯೂಸಿಕ್ ಅಂತಂದರೆ ಏನು ಹೇಳಿದೆ ನಾನು? ಅಕ್ಸೆಪ್ಟ್ ದ ಕಾನ್ಸಿಕ್ವೆನ್ಸ್, ಏನು ಪರಿಣಾಮ ಬರುತ್ತೆ, ಶಿ ಹ್ಯಾಸ್ ಟು ಫೇಸ್ ದ್ಯಾಟ್ and take a responsibility for her actions. So first option ಯಾವ, ಅಂದರೆ ಫಸ್ಟ್ ಕ್ವಶನ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಅ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕೊಟ್ಟಿರೋ ಆಪ್ಷನಲ್ಲಿ ಯಾವ ವರ್ಡು ಇನ್ಕರೆಕ್ಟ್ ಆಗಿ ಸ್ಪೆಲ್ ಆಗಿದೆ? ಕಾನ್ಸೈಸ್, ಸಿಮೆಟ್ರಿ, ಅಕೊಮೆಂಡೇಟ್, ಕ್ಯಾಲೆಂಡರ್. ಕಾನ್ಸಿಯಸ್ ಅಂತ ಇದೆ, ಸೊ ಇದು ಕರೆಕ್ಟ್ ಇದೆ. ಸಿಮೆಟ್ರಿ, ಸಿಮೆಟ್ರಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? CEMETERY. ಅಕೊಮೊಡೇಟ್, ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ನೋ. ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ಏನಾಗಬೇಕು? CALENDAR. ಕ್ಯಾಲೆಂಡರ್ DAR ಆಗಬೇಕಿತ್ತು, ಇನ್ಸ್ಟೆಡ್ ಆಫ್ ಎ ಅವರು ಇನ ಯೂಸ್ ಮಾಡಿದ್ದಾರೆ. ಸೊ ಇನ್ಕರೆಕ್ಟ್ ಆಗಿ ಸ್ಪೆಲ್ ಮಾಡಿರೋ ವರ್ಡ್ ಯಾವುದು? ಆಪ್ಷನ್ ಡಿ. Select the most appropriate word to replace the underlined word in the following sentence. The offer was poiled to workers. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ರೀಪ್ಲೇಸ್ ಮಾಡ್ಬೇಕಂದ್ರೆ ಸಿಮಿಲರ್ ಮೀನಿಂಗ್. ಪೊಲೈಟ್ ಅಂತಂದ್ರೆ ಏನು? ಇಟ್ ಮೀನ್ಸ್ ರೆಸ್ಪೆಕ್ಟ್ಫುಲ್, ವೆಲ್ ಮ್ಯಾನರ್ಡ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಮೀನಿಂಗು ಸಿಮಿಲರ್ ಆಗಿ ಬರುತ್ತೆ ಅಂದರೆ ರೆಸ್ಪೆಕ್ಟ್ಫುಲ್. ನೆಕ್ಸ್ಟ್ ಅಡಾಮ್ಡೇಟ್ ಅಂತಂದರೆ ಇಟ್ ಈಸ್ ಅ ಹಾರ್ಡನ್ಡ್, ಅಂದರೆ ಕಷ್ಟಕರವಾದ ಅಂತ ಬರುತ್ತೆ, ಹಾರ್ಡನ್. ಅಫಿಷಿಯಸ್ ಅಂತಂದರೆ ಅಧಿಕೃತವಾಗಿ, ಇಂಟರ್ಸಿವ್. ನೆಕ್ಸ್ಟ್ ಹಾರ್ಶ್ ಅಂತಂದರೆ ಹಾರ್ಡನ್, ಒರಟಾದ. ಹಂಬಲ್ ಅಂತಂದರೆ ರೆಸ್ಪೆಕ್ಟ್ಫುಲ್. ಸೊ ಇವ್ರೇನು ಕೇಳಿದ್ದಾರೆ? ಸಿಮಿಲರ್ ಮೀನಿಂಗ್ ಕೇಳಿದ್ದಾರೆ. ಸಿಮಿಲರ್ ಮೀನಿಂಗ್ ಅಂತಂದರೆ ಪೊಲೈಟ್ ಅಂತಂದರೆ ರೆಸ್ಪೆಕ್ಟ್ಫುಲ್, ಸೊ ಹಂಬಲ್ ಅಂದ್ರೂ ಕೂಡ ಸೇಮ್, ರೆಸ್ಪೆಕ್ಟ್ಫುಲ್. ಸೊ ಕರೆಕ್ಟ್ ಆದ ಆಪ್ಷನ್ ಯಾವುದು? ಆಪ್ಷನ್ ಡಿ. Select the most appropriate synonym of an underlined word in a given sentence. A detrimental attitude can always be cured with a cardinal approach. ಸೊ ಡಿಟರ್ಮೆಂಟಲ್ ಅನ್ನೋದು ಮೀನಿಂಗ್ ಏನು ಬರುತ್ತೆ, ಅದರದ ಸಮಾನಾರ್ಥಕ ಪದ ಸಿನೋನಿಮ್ ಕೇಳಿದ್ದಾರೆ. ಡಿಟರ್ಮೆಂಟಲ್ ಅಂತಂದ್ರೇನು? ಹಾನಿಕರ, ಹಾರ್ಮ್ಫುಲ್.
ನೆಕ್ಸ್ಟ್ ಅನ್ಮೈಂಡ್ಫುಲ್ ಅಂತಂದ್ರೇನು? ಕೇರ್ಲೆಸ್, ಅನ್ಅವೇರ್, ಗಮನವಿಲ್ಲದ ಅಂತ ಬರುತ್ತೆ, ಅಂದರೆ ಕೇರ್ಲೆಸ್. ಸೋಷಿಯಲ್ ಅಂತಂದರೆ ಫ್ರೆಂಡ್ಲಿ, ಪಬ್ಲಿಕ್. ಡ್ಯಾಮೇಜಿಂಗ್ ಅಂದರೆ ಇಂಜ್ಯೂರ್. ಕೋಆಪರೇಟಿವ್ ಅಂದರೆ ಹೆಲ್ಪ್ಫುಲ್. ಸೊ ಇವರು ಸಿನೋನಿಮ್ ಕೇಳಿದ್ದಾರೆ, ಅಂದರೆ ಡಿಟರ್ಮೆಂಟಲ್ ಅಂತಂದರೆ ಹಾರ್ಮ್ಫುಲ್. ಸೊ ಈ ವರ್ಡಿಗೆ ರಿಲೇಟೆಡ್ ಅಂದರೆ ಸಿಮಿಲರ್ ಮೀನಿಂಗ್ ಯಾವ್ದು ಬರುತ್ತೆ? ಆಪ್ಷನ್ ಸಿ, ಅಂದರೆ ಡ್ಯಾಮೇಜಿಂಗ್. ಹಾರ್ಮ್ಫುಲ್ ಅಂತಂದರೆ ಡ್ಯಾಮೇಜಿಂಗ್ ಅಥವಾ ಹಾನಿಕಾರಕ ಅಂತ ಬರುತ್ತೆ. ಸೊ ಅವರು ಡೈರೆಕ್ಟ್ ಆಗಿನೇ ಕೊಟ್ಬಿಟ್ಟಿದ್ದಾರೆ ಆನ್ಸರ್, ಆಪ್ಷನ್ ಸಿ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಅ ಗ್ರಾಮ್ಯಾಟಿಕಲ್ ಎರರ್ in accordance to the factual data series. Measures are required to control the losses. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಇನ್ ಅಕಾರ್ಡೆನ್ಸ್ ಟು, ಫಸ್ಟ್ ಪಾರ್ಟಲ್ಲಿ ಏನಾದರೂ ಎರರ್ ಇದೆನಾ? ಇನ್ ಅಕಾರ್ಡೆನ್ಸ್ ಟು. ಈಸ್ ದೇರ್ ಎನಿ ಎರರ್? ಯೂಸ್ ಆಫ್ ಅ ಪ್ರಿಪೋಸಿಷನ್ ಟು? ಎಸ್, ದ ಎರರ್ ಇನ್ ದ ಯೂಸ್ ಆಫ್ ಅ ಪ್ರಿಪೋಸಿಷನ್ ಟು. ಇಲ್ಲಿ ಏನು ಟು ಯೂಸ್ ಮಾಡಿದ್ದಾರೆ? ಎರರು ಅಲ್ಲಿ ಇದೆ. ಸೊ ಇನ್ಸ್ಟೆಡ್ ಆಫ್ ಟು ಏನಾಗಬೇಕಿತ್ತದು? ಇನ್ ದ ಪ್ರೇಸ್ ಇನ್ ಅಕಾರ್ಡೆನ್ಸ್ ಟು ಈಸ್ ದ ಇನ್ಕರೆಕ್ಟ್. ಸೊ ಕರೆಕ್ಟ್ ಪ್ರೇಸ್ ಏನಾಗಬೇಕಿತ್ತು? ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್. ಇನ್ಸ್ಟೆಡ್ ಆಫ್ ಟು ಅವ್ರು ಏನು ಯೂಸ್ ಮಾಡಬೇಕಿತ್ತು? ವಿತ್ನ ಯೂಸ್ ಮಾಡಬೇಕಿತ್ತು. ಇನ್ ಅಕಾರ್ಡೆನ್ಸ್ ವಿತ್ ದ ಫ್ಯಾಕ್ಚುಯಲ್ ಡಾಟಾ ಸೀರೀಸ್ ಮೆಸರ್ಸ್ ಆರ್ ರಿಕ್ವೈರ್ಡ್ ಟು ಕಂಟ್ರೋಲ್ ದ ಲಾಸಸ್. ಅರ್ಥ ಆಯ್ತಲ್ವಾ? ಇನ್ಸ್ಟೆಡ್ ಆಫ್ ಅಕಾರ್ಡೆನ್ಸ್ ಟು ಅವರು ವಿತ್ನ ಯೂಸ್ ಮಾಡಬೇಕಿತ್ತು. ಸೊ ಎರರ್ ಯಾವ ಪಾರ್ಟಲ್ಲಿದೆ? ಪಾರ್ಟ್ ಎ. ಇನ್ ಅಕಾರ್ಡೆನ್ಸ್ ಟು ಅಲ್ಲ, ಏನಾಗಬೇಕಿತ್ತದು? ಇನ್ ಅಕಾರ್ಡೆನ್ಸ್ ವಿತ್. ಸೊ ನೋಡಿ, ಈ ರೀತಿ ಪ್ರಿಪೋಸಿಷನ್ ಮೇಲೆ, ಆರ್ಟಿಕಲ್ ಮೇಲೆ, ಪ್ರೊನೌನ್, ವರ್ಬ್, ಯೂಸ್ ಆಫ್ ವರ್ಬ್ ಆಗಿರ್ಬೋದು, ಈ ರೀತಿ ಎರರ್ ಐಡೆಂಟಿಫೈ ಮಾಡ್ಬೇಕು ನಾವು. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಇನ್ಕರೆಕ್ಟ್ ಆಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ನಾಸ್ಟಲೇಜ್ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ನ್ಯೂಟ್ರಲ್ ಈ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ಮ್ಯೂಚುವಲ್, ಮೋಟಿವೇಟ್ ಕರೆಕ್ಟ್ ಇದೆನಾ? ಮೋಟಿವೇಟ್ ನೋ. ಮೋಟಿವೇಟ್ ಸ್ಪೆಲ್ಲಿಂಗ್ ಏನು? MOTIVATE. ಬಟ್ ಅವ್ರು ಏನು ಕೇಳಿದರೆ TE ಕೊಟ್ಟಿದ್ದಾರೆ. TE ಅಲ್ಲ, ಅದು TI. ಸೊ ವಿಚ್ ವರ್ಡ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಅಂದರೆ ಆಪ್ಷನ್ ಡಿ. Select the most appropriate option that can substitute the underlined segment in the given sentence. It is essential that you act in accordance with the rules and the regulations of the organization. ಅಂದರೆ ಇಲ್ಲಿ ಏನು ಅಂಡರ್ಲೈನ್ ಮಾಡಿದ್ದಾರೆ? ಆ್ಯಕ್ಟ್ ಇನ್ ಅಕಾರ್ಡೆನ್ಸ್. ಆ ವರ್ಡಿಗೆ ನಾವು ಇಲ್ಲಿ ಕೊಟ್ಟಿರೋ ಆಪ್ಷನ್ನ ಒನ್ ವರ್ಡ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್? ಅಕಾರ್ಡೆನ್ಸ್ ಅಂತಂದರೆ ಏನು? ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಅಂತಂದರೆ ಟು ಬಿಹೇವ್ ಆರ್ ಅಗ್ರಿ ವಿತ್ ದ ರೂಲ್ಸ್, ಅಂದರೆ ಟು ಒಬೇ ದ ರೂಲ್ಸ್ ಅಂತ ಬರುತ್ತೆ. ಅಂದರೆ ಫಾಲೋಯಿಂಗ್ ದ ರೂಲ್ಸ್. ರೂಲ್ಸ್ ಏನಿದೆ ಅದನ್ನ ನಾವು ಫಾಲೋ ಮಾಡಬೇಕು ಅಂತ ಮೀನಿಂಗ್ ಬರುತ್ತೆ. ಫಾಲೋಯಿಂಗ್ ದ ರೂಲ್ಸ್ ಅಥವಾ ಒಬೇಯಿಂಗ್ ದ ರೂಲ್ಸ್ ಅಂತ ಬರುತ್ತೆ. ಸೊ ಇದಕ್ಕೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಆ್ಯಡ್ ಮಾಡಬೇಕು. ಒಬೇ, ಫುಲ್ಫಿಲ್, ಕಂಪ್ಲೈ, ಅಬ್ಸರ್ವ್ ಅಂತ ಬರುತ್ತೆ. ಸೊ ಇಲ್ಲಿ ಒಬೇ ಅಂದರೂ ಕೂಡ ಪಾಲಿಸು ಅಥವಾ ಫಾಲೋ ಅಂತ ಬರುತ್ತೆ. ಕಂಪ್ಲೈ ಅಂತ ಅಂದರೂ ಕೂಡ ಏನು ಬರುತ್ತೆ? ಒಬೇ ಅಂತ ಬರುತ್ತೆ. ಸೊ ಕೀ ಆನ್ಸರ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಆಪ್ಷನ್ ಸಿ ಕೊಟ್ಟಿದ್ದಾರೆ. ಅಂತಂದರೆ ಕಂಪ್ಲೈ ಅಂತಂದರೆ ಇಟ್ ಈಸ್ ಎಸೆನ್ಷಿಯಲ್ ದಟ್ ಯು ಒಬೇ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಆಪ್ಷನ್ ಎ, ಸಿ ಕೂಡ ಮೀನಿಂಗ್ ಸೇಮ್ ಬರುತ್ತೆ. ಬಟ್ ಅಕಾರ್ಡಿಂಗ್ ಟು ದ ಕೀ ಆನ್ಸರ್ಸ್ ದೇ ಗಿವನ್ ಅ ಆಪ್ಷನ್ ಸಿ. Select the correctly spelling of an underlined word. Today's weather is very pleasant, said Maya. ಸೊ ಅವರು ವೆದರ್ ಅನ್ನೋ ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಿ ಯೂಸ್ ಮಾಡಿದ್ದಾರೆ. ಇಫ್ ಅವ್ರ ವೆದರ್ ಬರುತ್ತಲ್ಲ ಆ ವೆದರ್ನ ಅವರು ಯೂಸ್ ಮಾಡಿದ್ದಾರೆ. ಸೊ ಯಾವ ಅವ್ರು ಏನು ಮಾತಾಡ್ತಿದ್ದಾರೆ ಸೆಂಟೆನ್ಸಲ್ಲಿ ಅಂದರೆ ಕ್ಲೈಮೆಟಿಕ್ ಕಂಡೀಷನ್, ವಾತಾವರಣದ ಬಗ್ಗೆ ಮಾತಾಡ್ತಿದ್ದಾರೆ. ವೆದರ್ ಯಾವ ವೆದರ್ ಬರಬೇಕಿತ್ತು? WEATHER.
ವೆದರ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ. ಇನ್ಸ್ಟೆಡ್ ಆಫ್ WHETHER ಕರೆಕ್ಟ್ ಆನ್ಸರ್ ಯಾವುದು? WEATHER. ಸೆಲೆಕ್ಟ್ ದ ಆಪ್ಷನ್ ದಟ್ ಹ್ಯಾಸ್ ದ ಸೆಗ್ಮೆಂಟ್ ವಿತ್ ಅ ಗ್ರಾಮೆಟಿಕಲ್ ಎರರ್. ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. Mahesh and his workers will have been worked on the project for the long time. In the first part, Mahesh and his workers, is there any error with the use of a verb and a pronoun and a conjunction? No. And correct ಆಗಿ ಯೂಸ್ ಮಾಡಿದ್ದಾರೆ. ವರ್ಕರ್ಸ್ ಅನ್ನೋದು ಕೂಡ ವರ್ಬ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ದೇರ್ ಈಸ್ ನೋ ಎರರ್ ಇನ್ ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2, ವಿಲ್ ಹ್ಯಾವ್ ಬೀನ್ ವರ್ಕ್ಡ್. ಈಸ್ ದೇರ್ ಎನಿ ಎರರ್? ಎಸ್. ದ ಎರರ್ ಇನ್ ದ ಪಾರ್ಟ್ 2. ಏನು ಎರರ್ ಇದೆ? ದ ಇಶ್ಯೂ ಇನ್ ದ ಸೆಂಟೆನ್ಸ್ ಇನ್ಕರೆಕ್ಟ್ ವರ್ಬ್. ಇಶ್ಯೂ ಅಂದರೆ ಎರರ್ ಎಲ್ಲಿದೆ? ಇನ್ಕರೆಕ್ಟ್ ವರ್ಬ್. ಯೂಸ್ ಆಫ್ ಅ ಇನ್ಕರೆಕ್ಟ್ ವರ್ಬ್ ಅಂದರೆ ಇಲ್ಲಿ ವರ್ಕ್ಡ್ ಅಂತ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ಇನ್ಕರೆಕ್ಟ್. ಯಾಕೆ? ಈ ಸೆಂಟೆನ್ಸ್ ಏನು ಹೇಳ್ತಿದೆ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ತಿದೆ. ಮಹೇಶ್ ಅಂಡ್ ಇಸ್ ವರ್ಕರ್ ವಿಲ್ ಹ್ಯಾವ್ ಬೀನ್ ಅಂದರೆ ವಿಲ್ ಹ್ಯಾವ್ ಬೀನ್ ಅನ್ನೋದು ನಾವು ಯಾವ ಟೆನ್ಸಲ್ಲಿ ಬಳಕೆ ಮಾಡ್ತೀವಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಬಳಕೆ ಮಾಡ್ತೀವಿ. ಸೊ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಕೆ ಮಾಡಿದಾಗ ವರ್ಬ್ ಏನು ಬರಬೇಕು? V1 ಪ್ಲಸ್ ING ಬರಬೇಕು. ಬಟ್ ಇವ್ರೇನು ಯೂಸ್ ಮಾಡಿದರೆ ವರ್ಕ್ಡ್ V3ನೇ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಇಟ್ ಶುಡ್ ಬಿ ಕರೆಕ್ಟ್ ಫಾರ್ಮ್ ಏನಾಗಬೇಕಿತ್ತು? ವರ್ಕಿಂಗ್ ಆಗಬೇಕಿತ್ತು. ನಿಮಗೆ ಟೆನ್ಸ್ ಗೊತ್ತಿರಬೇಕು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ವರ್ಬ್ V1 ಪ್ಲಸ್ INGನ ಬಳಕೆ ಮಾಡ್ತೀವಿ. ಸೊ ಇಯರ್ ದೇ ಯೂಸ್ಡ್ ವರ್ಬ್ V3. ಹ್ಯಾವ್ ಬೀನ್ ಜೊತೆಗೆ V3 ಫಾರ್ಮ್ ಆಫ್ ವರ್ಬ್ನ ಅವರು ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬ್ ನಾವು V1 ಪ್ಲಸ್ INGನ ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಮಹೇಶ್ ಅಂಡ್ ಇಸ್ ವರ್ಕರ್ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಫಾರ್ ಅ ಲಾಂಗ್ ಟೈಮ್. ಅರ್ಥ ಆಯ್ತಲ್ಲ? ಇಯರ್ ಇಟ್ ಈಸ್ ಅ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ವಿ ಹ್ಯಾವ್ ಟು ಯೂಸ್ ಅ ವರ್ಬ್ V1 ಪ್ಲಸ್ ING, ನಾಟ್ V3 ಫಾರ್ಮ್ ಆಫ್ ಅ ವರ್ಬ್. ಸೊ ಎರರ್ ಯಾವ ಪಾರ್ಟಲ್ಲಿದೆ? ಪಾರ್ಟ್ ಬಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಸೊ ನಮಗೆ ನೋಡಿದ ತಕ್ಷಣ ನಮಗೆ ಐಡೆಂಟಿಫೈ ಮಾಡ್ಬೋದು. ಯಾಕಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ನಾವು ಹ್ಯಾವ್ ಬೀನ್ ಜೊತೆಗೆ ಅಥವಾ ಹ್ಯಾಸ್ ಬೀನ್, ಹ್ಯಾಡ್ ಬೀನ್ ಜೊತೆಗೆ ನಾವು V1 ಪ್ಲಸ್ INGನ ಯೂಸ್ ಮಾಡ್ತೀವಿ. V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡಲ್ಲ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಅ ಎರರ್. ಅ ಗೀತಾ ಈಸ್ ಕನ್ಸಿಡರ್ಡ್ ಟು ಬಿ ಅ ಡೈಲಾಗ್ ಬಿಟ್ವೀನ್ ಅ ಪಾಂಡವ ಪ್ರಿನ್ಸ್ ಅರ್ಜುನ ಅಂಡ್ ಲಾರ್ಡ್ ಕೃಷ್ಣ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ? ಈ ಗೀತಾ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಇದು ಒಂದು ಹಾಡು. ಮಹಾಭಾರತ ಯುದ್ಧ, ಕುರುಕ್ಷೇತ್ರ ಯುದ್ಧ ನಡಿಬೇಕಾದ ಸಂದರ್ಭದಲ್ಲಿ ಕೃಷ್ಣನು ಅರ್ಜುನಗೆ ಹೇಳುವಂತಹ ಉಪದೇಶ ಆಗಿರ್ಬೋದು ಅಥವಾ ಹಾಡಾಗಿರ್ಬೋದು. ಇದನ್ನ ನಾವು ಏನಂತ ಕರಿತೀವಿ? ಗೀತಾ ಅಂತ ಕರಿತೀವಿ. ಸೊ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಏನಾದರೂ ಎರರ್ ಇದೆನಾ? ಎಸ್. ದ ಎರರ್ ಇನ್ ದ ಪಾರ್ಟ್ 1. ಯಾಕೆ? ಯೂಸಿಂಗ್ ಆಫ್ ಆರ್ಟಿಕಲ್ಸ್. ಇಲ್ಲಿ ಎ ಗೀತಾ ಅಂತ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ರಾಂಗ್. ಯಾಕೆ? ಗೀತಾ ಅನ್ನೋದು ನಾವು ಪರ್ಟಿಕ್ಯುಲರ್ ಆಗಿ ಆ ಹಾಡು ಅಥವಾ ಹೇಳಿರುವ ಮಾತು ಬಗ್ಗೆ ಮಾತಾಡ್ತಿದ್ದೇವೆ ಸ್ಪೆಸಿಫಿಕ್ ಆಗಿ. ಯಾವಾಗ ನಾವು ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿರುವಂತಹ ಮಾಹಿತಿ ಅಥವಾ ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಯಾವ ಆರ್ಟಿಕಲ್ನ ಬಳಕೆ ಮಾಡಬೇಕು? ದ ಅನ್ನೋ ಆರ್ಟಿಕಲ್ನ ಬಳಕೆ ಮಾಡಬೇಕು. ದ ಈಸ್ ಯೂಸ್ಡ್ ವೆನ್ ವಿ ನೋ ದ ಪರ್ಸನ್ ಆರ್ ವಿ ನೋ ದ ಥಿಂಗ್, ಆರ್ ವೆನ್ ವಿ ಟಾಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಪರ್ಟಿಕ್ಯುಲರ್ ಥಿಂಗ್ ವಿ ಯೂಸ್ ದ ಆರ್ಟಿಕಲ್ ದ. ಅರ್ಥ ಆಯ್ತಲ್ವಾ? ಯಾವಾಗ ನಮಗೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಗೊತ್ತಿರುತ್ತೆ ಅಂತ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ನಾವು ದನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಏನ ಬಳಕೆ ಮಾಡಿದ್ದಾರೆ. ಸೊ ಎರರ್ ಎಲ್ಲಿದೆ? ಪಾರ್ಟ್ 1 ಅಲ್ಲಿ ಇದೆ. ಅ ಗೀತಾ ಅಲ್ಲ, ದ ಗೀತಾ ಈಸ್ ಕನ್ಸಿಡರ್ಡ್ ಟು ಬಿ ಅ ಡೈಲಾಗ್ ಬಿಟ್ವೀನ್ ದ ಪಾಂಡವ ಪ್ರಿನ್ಸ್ ಅರ್ಜುನ ಅಂಡ್ ಲಾರ್ಡ್ ಕೃಷ್ಣ. ಸೊ ಎರರ್ ಎಲ್ಲಿದೆ? ಪಾರ್ಟ್ 1. ಆಪ್ಷನ್ ಡಿ ಇಸ್ ದ ಕರೆಕ್ಟ್.
ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕಂಟೈನ್ಸ್ ಅ ಎರರ್ ಇನ್ ದ ಯೂಸ್ ಆಫ್ ಅ ಪ್ರೇಸಲ್ ವರ್ಬ್. ನೋಡಿ, ಎರರ್ ಮೇಲಿನ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ನೀವು ಯಾವ ರೀತಿ ಎರರ್ ಐಡೆಂಟಿಫೈ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಲೆಟ್ಸ್ ಕಾಲ್ ಆಫ್ ದ ಪಿಕ್ನಿಕ್ ಆಸ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಅ ಹೆವಿ ರೇನ್. ಆಪ್ಷನ್ ಬಿ, ಕ್ಯಾನ್ ಯು ಪ್ಲೀಸ್ take care for my belongings for some time. Option C, it is wise to put up with a once quarrelsome neighbors. Option D, while visiting the library I came across an interesting book. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಪ್ರೇಸಲ್ ವರ್ಬ್ನ ಎಲ್ಲಿ ಇನ್ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಲೆಟ್ಸ್ ಕಾಲ್ ಆಫ್ ಅ ಪಿಕ್ನಿಕ್ ಹ್ಯಾಸ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಅ ಹೆವಿ ರೇನ್. ಸೊ ಲೆಟ್ಸ್ ಕಾಲ್ ಆಫ್ ಅಂತ ಇದೆ. ಸೊ ಈಸ್ ದೇರ್ ಎನಿ ಎರರ್ ಇನ್ ದ ಯೂಸ್ ಆಫ್ ಅ ಪ್ರೇಸಲ್ ವರ್ಬ್? ನೋ, ದೇ ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ಪ್ರೇಸಲ್ ವರ್ಬ್. ಲೆಟ್ಸ್ ಕಾಲ್ ಆಫ್ ಅನ್ನೋದು ಕರೆಕ್ಟ್ ಪ್ರೇಸಲ್ ವರ್ಬ್ ಆಗಿದೆ. ಸೊ ದೇರ್ ಈಸ್ ನೋ ಎರರ್ ಇನ್ ದ ಪಾರ್ಟ್, ಅಂದರೆ ಆಪ್ಷನ್ ಎ ಅಲ್ಲಿ ಯಾವುದೇ ರೀತಿಯಾದ ಎರರ್ ಇಲ್ಲ. ಇಟ್ ಈಸ್ ಅ ರೈಟ್. ಆಪ್ಷನ್ ಬಿ ಏನಿದೆ, ಕ್ಯಾನ್ ಯು ಪ್ಲೀಸ್ ಟೇಕ್ ಕೇರ್ ಫಾರ್ ಮೈ ಬಿಲಾಂಗಿಂಗ್ಸ್ ಫಾರ್ ಸಮ್ ಟೈಮ್. Is there any error in the option B? Yes. Where is the error? The error is in the preposition, use of a preposition. ಅಂದರೆ ಇನ್ಸ್ಟೆಡ್ ಆಫ್ ಯಾವ ಪ್ರಿಪೋಸಿಷನ್ ಬದಲಿ ಅವ್ರು ಆರ್ನ ಯೂಸ್ ಮಾಡಿ ಫಾರ್ನ ಯೂಸ್ ಮಾಡಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಅಂತೀವ, ಫಾರ್ ಅಂತೀವ? ಆಫ್ ಅಂತೀವಿ ತಾನೆ. Can you please take care of my belongings for some time? The error in the phrasal verb, if you andre can you please take care of anta use ಮಾಡ್ತೀವಿ, not a take care for anta use ಮಾಡಲ್ಲ. Take care of my belongings. So use of a preposition, instead of they used a for. ಸೊ ಎರರ್ ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಬಿ. ಆಪ್ಷನ್ ಸಿ, ಇಟ್ ಈಸ್ ಅ ಕರೆಕ್ಟ್. ಇಟ್ ಈಸ್ ವೈಸ್ ಟು ಪುಟ್ ಅಪ್ ವಿತ್ ಅ ಒನ್ಸ್ ಕ್ವಾರಲ್ಸಮ್ ನೈಬರರ್ಸ್. ಆಪ್ಷನ್ ಡಿ, ವೈಲ್ ವಿಸಿಟಿಂಗ್ ದ ಲೈಬ್ರರಿ ಐ ಕೇಮ್ ಅಕ್ರಾಸ್ ಅನ್ ಇಂಟ್ರೆಸ್ಟಿಂಗ್ ಬುಕ್. ಸೊ ಯಾವ ಆಪ್ಷನ್ ಅಲ್ಲಿ ಎರರ್ ಇದೆ ಅಂತಂದ್ರೆ ಆಪ್ಷನ್ ಬಿ ಅಲ್ಲಿ ಎರರ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. Select the most appropriate option that can substitute the underlined segment in a given sentence. If there is no need to substitute, select a no substitution. ಅಂದರೆ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಮಾಡಬೇಕು. ಇಫ್ ದೇರ್ ಈಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಅಂದರೆ ಯಾವುದೇ ರೀತಿಯಾದ ಅಲ್ಲಿ ಒನ್ ವರ್ಡ್ನ ಸಬ್ಸ್ಟಿಟ್ಯೂಷನ್ ಮಾಡೋದಿಲ್ಲ ಅಂತಂದರೆ ಆಪ್ಷನ್ ನೋ ಸಬ್ಸ್ಟಿಟ್ಯೂಷನ್ ಇದೆಯಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಬೋದು. ಇಫ್ ಯು ಡು ನಾಟ್ ಫಾಲೋಡ್ ದ ರೂಲ್ಸ್ you will not be allowed to stay at this hostel. So if you do not follow the rules ಅಂತ ಇದೆ. ಸೊ instead of this ಯಾವ ಆಪ್ಷನ್ ಕರೆಕ್ಟ್ ಆಗಿ ಹೊಂದುತ್ತೆ? if you do not follow the rules, if you cannot be following the rules, if you should not follow the rules. So the error in the phrasal verb, if you do not follow the rules. The use of a past tense of a verb followed. ಇವ್ರು ಏನು ಯೂಸ್ ಮಾಡಿದ್ದಾರೆ? ಪಾಸ್ಟ್ ಟೆನ್ಸ್ ಆಫ್ ಅ ವರ್ಬ್ ಫಾಲೋಡ್ ಅಂತ ಯೂಸ್ ಮಾಡಿದ್ದಾರೆ. ಆಫ್ಟರ್ ದ ಆಕ್ಸುಲರಿ ವರ್ಬ್ ಡು ನಾಟ್ ಆದಮೇಲೆ ಪಾಸ್ಟ್ ಟೆನ್ಸ್ ಆಫ್ ಅ ವರ್ಬ್ನವರು ಯೂಸ್ ಮಾಡಿದ್ದಾರೆ. ಸೊ ಇನ್ ಅ ಗ್ರಾಮರ್ ರೂಲ್ಸ್ ಲೈಕ್ ಡೂ, ಡಸ್, ಡಿಡ್ ಅಂದರೆ ಡೂ, ಡಸ್, ಡಿಡ್ ಜೊತೆಗೆ ನಾವು ವಿ ಆರ್ ಫಾಲೋಡ್ ಬೈ ದ ಬೇಸ್ ವರ್ಬ್. ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಯೂಸ್ ಆಫ್ ಅ ಡೂ, ಡಸ್, ಡಿಡ್ ಅಂದರೆ ಡೂ, ಡಸ್, ಡಿಡ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಬಳಕೆ ಮಾಡಬೇಕು ಅಂತ. ಸೊ ವೆನ್ ವಿ ಯೂಸ್ ಅ ಡೂ, ಡಸ್ ಅಂಡ್ ಡಿಡ್, ವಿ ಯೂಸ್ ಅ V1 ಫಾರ್ಮ್ ಆಫ್ ಅ ವರ್ಬ್. ಡಸ್ ಜೊತೆಗೆ ಕೆಲವೊಂದ್ಸತಿ V1 ಫಾರ್ಮ್ ಆಫ್ ವರ್ಬ್ ಜೊತೆಗೆ ಎಸ್ ಅಥವಾ ಇ ಎಸ್ನ ಬಳಕೆ ಮಾಡ್ತೀವಿ. ಬಟ್ ಬೇಸ್ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ, ನಾಟ್ ಅ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್. ಬಟ್ ಇಲ್ಲೇನು ಯೂಸ್ ಮಾಡಿದ್ದಾರೆ? ಫಾಲೋಡ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಏನಾಗಬೇಕಿತ್ತದು? ಇಫ್ ಯು ಡು ನಾಟ್ ಫಾಲೋ ದ ರೂಲ್ಸ್, ಫಾಲೋ ಆಗಬೇಕಿತ್ತು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ.
According to the grammar rule, like do, does, did are followed by the base form of a verb. ಅಂದರೆ ಮೇನ್ ವರ್ಬ್ ಏನಾಗಿರಬೇಕು, ಬೇಸ್ ಫಾರ್ಮ್ ಆಫ್ ಅ ವರ್ಬ್ ಆಗಿರಬೇಕು, ನಾಟ್ ಅ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಇಫ್ ಯು ಡು ನಾಟ್ ಫಾಲೋ ದ ರೂಲ್ಸ್, you will not be allowed to stay at this hostel. Select the most appropriate option that can substitute the underlined segment in the given sentence. If there is no need to substitute, if select no substitution. After she will get her degree, she moved to Germany. So the error ಎಲ್ಲಿದೆ ಅಂತಂದರೆ ಏನು ಅಂಡರ್ಲೈನ್ ಮಾಡಿದರೆ ಅಲ್ಲಿದೆ. ಸೊ ಕೊಟ್ಟಿರೋ ಆಪ್ಷನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಪ್ಷನ್ ಏನಿದೆ? ಆಫ್ಟರ್ ಶಿ ಗಾಟ್ ಹರ್ ಡಿಗ್ರಿ, ಆಫ್ಟರ್ ಶಿ ಗೆಟ್ ಹರ್ ಡಿಗ್ರಿ, ಆಫ್ಟರ್ ಶಿ ಗೆಟ್ಸ್ ಹರ್ ಡಿಗ್ರಿ, ನೋ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ದ ಎರರ್ ವಿಲ್ ಗೆಟ್ ವಿತ್ ಅ ಕಂಜಂಕ್ಷನ್ ಆಫ್ಟರ್. ಅಂದರೆ ಆಫ್ಟರ್ ಆದಮೇಲೆ ವೆನ್ ಮೇನ್ ಕ್ಲಾಸ್, ಇದೇನು ಮೇನ್ ಕ್ಲಾಸ್ ಅಂತೀವಿ, ಶಿ ಮೂಡ್, ಇದು ಇಫ್ ಕ್ಲಾಸ್ ಅಂತೀವಿ, ಇದು ಮೇನ್ ಕ್ಲಾಸ್. ಸೊ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ? ಶಿ ಮೂವ್ ಟು ಜರ್ಮನಿ ಅಂತ ಇದೆಯಲ್ಲ, ಇಟ್ ಈಸ್ ಅ ಪಾಸ್ಟ್, ಇಟ್ ಇಂಡಿಕೇಟ್ಸ್ ಅ ಪಾಸ್ಟ್. ಶಿ ಮೂಡ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಸೊ ದ ಕ್ಲಾಸ್ ಆಫ್ಟರ್ ಶುಡ್ ಮ್ಯಾಚ್ ದ ಪಾಸ್ಟ್ ಟೆನ್ಸ್. ಇಲ್ಲಿ ಇಫ್ ಕ್ಲಾಸ್ ಇದೆಯಲ್ಲ, ಇದು ಇದಕ್ಕೆ ಮ್ಯಾಚ್ ಆಗಬೇಕು. ಇದು ಪ್ರೆಸೆಂಟ್ ತೋರಿಸ್ತಿದೆ, ಇದು ಪಾಸ್ಟ್ ತೋರಿಸ್ತಿದೆ, ಮೂಡ್. ಇಲ್ಲಿ ಗೆಟ್ ಅನ್ನೋದು ಪ್ರೆಸೆಂಟ್ V1 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡಿದ್ದಾರೆ. ಸೊ ಎರಡು ಸೇಮ್ ಆಗಿ ಮ್ಯಾಚ್ ಆಗ್ತಿರ್ಬೇಕು. ದ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ ಅಂತಂದರೆ, ಇಲ್ಲಿ ಪಾಸ್ಟ್ ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕೂಡ ಪಾಸ್ಟ್ನ ಯೂಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಗೆಟ್ ಏನಾಗಬೇಕಿತ್ತದು? ಗಾಟ್ ಆಗಬೇಕಿತ್ತದು. ಅಂದರೆ ಆಫ್ಟರ್ ಶಿ ವಿಲ್ ಬರಲ್ಲ ಅಲ್ಲಿ. ಆಫ್ಟರ್ ಶಿ ಗಾಟ್ ಹರ್ ಡಿಗ್ರಿ ಶಿ ಮೂವ್ ಟು ದ ಜರ್ಮನಿ. ಅಂದರೆ ಇಲ್ಲಿ ಶಿ ಮೂವ್ ಟು ಜರ್ಮನಿ ಅನ್ನೋ ಕ್ಲಾಸಲ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಆಫ್ಟರ್ ಶಿ ವಿಲ್ ಗೆಟ್ ಅನ್ನೋದು ಇಟ್ ಈಸ್ ಅ ಸಿಂಪಲ್ ಫ್ಯೂಚರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಕೂಡ ನಾವು ಪಾಸ್ಟ್ನ ಯೂಸ್ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ. ಏನಾಗುತ್ತೆ? ಆಫ್ಟರ್ ಶಿ ಗಾಟ್ ಹರ್ ಡಿಗ್ರಿ ಶಿ ಮೂವ್ ಟು ದ ಜರ್ಮನಿ. ಸೊ ಅರ್ಥ ಆಯ್ತಲ್ವಾ? ಪಾಸ್ಟ್ ಅನ್ನೋದು ಮೂಡ್ ಅನ್ನೋದು ಪಾಸ್ಟ್ನ ಇಂಡಿಕೇಟ್ ಮಾಡುತ್ತೆ. ಸೊ ದ ಕ್ಲಾಸ್ ಆಫ್ಟರ್ ಶುಡ್ ಮ್ಯಾಚ್ ದ ಪಾಸ್ಟ್ ಟೆನ್ಸ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ. ಗೆಟ್ ಬಿಕಮ್ ಅ ಗಾಟ್. Select the most appropriate option that can substitute the underlined word. Meeta is smart than many other kids in the school. So this question is on a degrees of comparison. In the previous class I told that there is a 3 degrees of comparison: positive, comparative and a superlative. So in a positive degree we use a base form of a word. In a comparative degree we use a ER word. ಅಂದರೆ ಬೇಸ್ ವರ್ಡಿಗೆ ನಾವು ERನ ಆ್ಯಡ್ ಮಾಡ್ತೀವಿ. ಇನ್ನು ಸೂಪರ್ಲೇಟಿವ್ ವಿ ಯೂಸ್ ಅ EST. ವೆನ್ ದ ಇನ್ ಅ ಕಂಪ್ಯಾರೇಟಿವ್ ಡಿಗ್ರಿ ವಿ ಯೂಸ್ ಮೋರ್. ವೆನ್ ದ ವರ್ಡ್ ಈಸ್ ನಾಟ್ ಆ್ಯಡೆಡ್ ಬೈ ಅ ER. ಅಂದರೆ ಯಾವ ವರ್ಡಿಗೆ ERನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ವರ್ಡ್ ಮೋರ್. ಇನ್ ಸೂಪರ್ಲೇಟಿವ್ ವಿ ಯೂಸ್ ಅ ಮೋಸ್ಟ್. ಕಂಪ್ಯಾರೇಟಿವ್ ಅಲ್ಲಿ ERನ ಬಳಕೆ ಮಾಡ್ತೀವಿ, ಜೊತೆಗೆ ಮೋರ್ ದ್ಯಾನ್ನ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಅಲ್ಲಿ ESTನ ಬಳಕೆ ಮಾಡ್ತೀವಿ, ಜೊತೆಗೆ ದ ಮೋಸ್ಟ್. ಅರ್ಥ ಆಯ್ತಲ್ಲ? ಇಟ್ ಈಸ್ ಅ ಬೇಸಿಕ್. ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಯೂಸ್ ಆಫ್ ಅ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಪಾಸಿಟಿವ್ ಅಲ್ಲಿ ವಿ ಯೂಸ್ ಅ ಬೇಸ್ ಫಾರ್ಮ್ ಆಫ್ ಅ ವರ್ಡ್. ಕಂಪ್ಯಾರೇಟಿವ್ ಅಲ್ಲಿ ERನ ಯೂಸ್ ಮಾಡ್ತೀವಿ, ಅಂದರೆ ಕಂಪೇರಿಂಗ್ ಬಿಟ್ವೀನ್ ಅ 2 ಪರ್ಸನ್ಸ್. ಆ್ಯಂಡ್ ವೆನ್ ದ ವರ್ಡ್ ಈಸ್ ನಾಟ್
ಆ್ಯಡೆಡ್ ಬೈ ದ ER ವಿ ಯೂಸ್ ಅ ಮೋರ್ ದ್ಯಾನ್. ಮೋರ್ನ ನಾವು ಯೂಸ್ ಮಾಡ್ತೀವಿ. ಸೂಪರ್ಲೇಟಿವಲ್ಲಿ ESTನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಯಾವಾಗ ESTನ ಆ್ಯಡ್ ಮಾಡೋಕ್ಕೆ ಬರಲ್ಲ ಆವಾಗ ನಾವು ದ ಮೋಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದ್ಯಾನ್ ಅಂದರೆ ಕಂಪೇರಿಂಗ್, ಅಂದರೆ ಮಿತಾ ಈಸ್ ಸ್ಮಾರ್ಟರ್ ದೆನ್ ಮೆನಿ ಅದರ್ ಕಿಡ್ಸ್. ಆದರೆ ಇಲ್ಲಿ ಮಿತಾನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಸ್ಮಾರ್ಟ್ ಅನ್ನೋದು ಏನಾಗಿದೆ, ಇಟ್ ಈಸ್ ಅ ಪಾಸಿಟಿವ್ ಡಿಗ್ರಿ ಆಗಿದೆ. ಸೊ ಇಲ್ಲಿ ನಾವು ಕಂಪೇರ್ ಮಾಡಬೇಕಾದ್ರೆ ಒಬ್ಬ ಪರ್ಸನ್ನ ಇನ್ನೊಬ್ಬ ಪರ್ಸನ್ ಜೊತೆಗೆ ಕಂಪೇರ್ ಮಾಡಬೇಕಾದ್ರೆ ಬೇಸ್ ಫಾರ್ಮ್ ಆಫ್ ವರ್ಡ್ನ ನಾವು ಯೂಸ್ ಮಾಡಲ್ಲ, ಅಡ್ಜೆಕ್ಟಿವ್ನ ಯೂಸ್ ಮಾಡಲ್ಲ. ಸೊ ಅಂದರೆ ಕಂಪೇರ್ ಮಾಡಬೇಕಾದ್ರೆ ಏನು ಹೇಳಿದೆ ನಾನು, ERನ ಅಥವಾ ಮೋರ್ ದ್ಯಾನ್ನ ಯೂಸ್ ಮಾಡ್ತೀವಿ. ಇಲ್ಲಿ ದ್ಯಾನ್ ಯೂಸ್ ಮಾಡಿದರೆ ER ಅಂದರೆ ಸ್ಮಾರ್ಟರ್ ಆಗಬೇಕದು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ, ಸ್ಮಾರ್ಟರ್. ಮಿತಾ ಈಸ್ ಸ್ಮಾರ್ಟರ್ ದ್ಯಾನ್ ಮೆನಿ ಅದರ್ ಕಿಡ್ಸ್ ಇನ್ ದ ಸ್ಕೂಲ್. ಸೊ ಇನ್ಸ್ಟೆಡ್ ಆಫ್ ಸ್ಮಾರ್ಟ್, ಸ್ಮಾರ್ಟರ್ ಇಸ್ ದ ಕರೆಕ್ಟ್. Select the most appropriate synonym of an underlined word. The lavish party has a luxurious atmosphere and a elegant decoration. So lavish ಅಂತಂದ್ರೆ ಏನು? ಸೊ ಲ್ಯಾವಿಶ್ ಅಂತಂದರೆ ಅದ್ದೂರಿಯಾಗಿ. ಸೊ ಅದಕ್ಕೆ ಸಿನಾನಿಮ್ ಕೇಳಿದ್ದಾರೆ, ಸಿಮಿಲರ್ ಮೀನಿಂಗ್. ಸಿಂಪಲ್ ಅಂತ ಅಂದರೆ ಈಸಿ, ನಾರ್ಮಲ್ ಆಗಿರೋದು. ಹ್ಯಾಪಿ ಅಂತಂದರೆ ಜಾಯ್ಫುಲ್. ಎಕ್ಸೆಸಿವ್ ಅಂತಂದರೆ ಟೂ ಮಚ್. ಮಿಡಲಿಂಗ್ ಅಂತಂದರೆ ಮಿಡಲ್. ಸೊ ಕೊಟ್ಟಿರೋ ಆಪ್ಷನ್ನಿಗೆ ಯಾವ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಸಿನಾನಿಮ್ ಕೇಳಿದೆ. ಸೊ ದ ಲ್ಯಾವಿಶ್ ಪಾರ್ಟಿ ಹ್ಯಾಡ್ ಅ ಲಕ್ಸುರಿಯಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಎಲಿಗೆಂಟ್ ಡೆಕೋರೇಷನ್ ಅಂದರೆ ಸಿನಾನಿಮ್ ಯಾವ್ದಾಗುತ್ತೆ, ಇಟ್ ಈಸ್ ಅ ಎಕ್ಸೆಸಿವ್. ದ ಎಕ್ಸೆಸಿವ್ ಪಾರ್ಟಿ ಹ್ಯಾಡ್ ಅ ಲಕ್ಸುರಿಯಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಎಲಿಗೆಂಟ್ ಡೆಕೋರೇಷನ್. ಸೊ ಲ್ಯಾವಿಶಿಗೆ ಸಿನಾನಿಮ್ ಬಂದು ಎಕ್ಸೆಸಿವ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the most appropriate option to fill in the blank. The billionaire knows how to dash money, how to do money, how to make money, how to develop money and how to form a money. So how to do money, ಮನಿನ ಮಾಡೋಕ್ಕಾಗುತ್ತಾ ನಾವು? ಇಲ್ಲ, ಇದು ಕೂಡ ರಾಂಗ್. ಸೊ ಹೌ ಟು ಮೇಕ್ ಮನಿ, ಯಾವ ರೀತಿ ಮನಿನ ಅರ್ನ್ ಮಾಡ್ಬೋದು ಅಂತ ನಾವು ಯೋಚಿಸ್ಬೋದು. ಹೌ ಟು ಮೇಕ್ ಮನಿ ಆಗುತ್ತೆ. ಹೌ ಟು ಡೆವಲಪ್ ಮನಿ ಅಲ್ಲ, ಹೌ ಟು ಫಾರ್ಮ್ ಮನಿ ಅಲ್ಲ. ಸೊ ಹೌ ಟು ಮೇಕ್ ಮನಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ವಿಚ್ ಪಾರ್ಟ್ ಕಂಟೇನ್ ಎರರ್. ಇಫ್ ಯು ಡು ನಾಟ್ ಫೈಂಡ್ ಎನಿ ಎರರ್, ಮಾರ್ಕ್ ನೋ ಎರರ್ ಆಸ್ ಯುವರ್ ಆನ್ಸರ್. ಬೈ ನೆಕ್ಸ್ಟ್ ಡಿಸೆಂಬರ್ ವಿ ವಿಲ್ ಹ್ಯಾಸ್ ಲಿವ್ಡ್ ಇನ್ ದಿಸ್ ಸಿಟಿ ಫಾರ್ 28 years. ಸೊ ಈಸ್ ದೇರ್ ಎನಿ ಎರರ್? ಬೈ ನೆಕ್ಸ್ಟ್ ಡಿಸೆಂಬರ್ ಪ್ರಿಪೋಸಿಷನಲ್ಲಿ ಏನಾದರೂ ಎರರ್ ಇದೆನಾ? ನೋ. ಇಲ್ಲಿ ಯೂಸ್ ಆಫ್ ಅ ಪ್ರಿಪೋಸಿಷನ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ, ವಿ ವಿಲ್ ಹ್ಯಾಸ್ ಲಿವ್ಡ್. ಈಸ್ ದೇರ್ ಎನಿ ಎರರ್? ಎಸ್, ದ ಎರರ್ ಈಸ್ ಇನ್ ದ ಪಾರ್ಟ್ 2. ವಿ ವಿಲ್ ಹ್ಯಾಸ್ ಲಿವ್ಡ್, ದಿಸ್ ಈಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್. ಏನಾಗಬೇಕಿತ್ತು ಅದು? ದ ಕರೆಕ್ಟ್ ಫಾರ್ಮ್ ಶುಡ್ ಬಿ ವಿಲ್ ಹ್ಯಾವ್ ಲಿವ್ಡ್ ಆಗಬೇಕಿತ್ತು. ವಿಲ್ ಹ್ಯಾವ್ ಲಿವ್ಡ್. ಸೊ ಇವ್ರು ಏನು ಯೂಸ್ ಮಾಡಿದ್ದಾರೆ, ಹ್ಯಾಸ್ನ ಯೂಸ್ ಮಾಡಿದ್ದಾರೆ. ಸಿನ್ಸ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ರಿಕ್ವೈರ್ಸ್ ಅ ವಿಲ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಅಂದರೆ ವಿಲ್ ಹ್ಯಾವ್ ಬರುತ್ತೆ, ಹ್ಯಾವ್ ಬರೋದಿಲ್ಲ. ಅಂದರೆ ವಿಲ್ ಹ್ಯಾವ್ ಜೊತೆಗೆ ನಾವು ಪಾಸ್ಟ್ ಪಾರ್ಟಿಸಿಪಲ್, ವಿ ವಿಲ್ ಹ್ಯಾಸ್ ಅಲ್ಲ, ವಿ ವಿಲ್ ಹ್ಯಾವ್. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ಸಾರಿ, by next December we will have lived in this city for 28 years. So part D is the correct option. So we will has alla, we will have lived ಆಗಬೇಕದು. Select the most appropriate synonym of a underlined word. It is impossible to think of a lady strainly as an ordinary mother. So ordinary ಅಂತಂದ್ರೆ ಏನು?
ಆರ್ಡಿನರಿ ಅಂತಂದರೆ ನಾರ್ಮಲ್. ಸೊ ಇದಕ್ಕೆ ಸಿನೋನಿಮ್ ಕೇಳಿದ್ದಾರೆ. ಅನ್ಲಕ್ಕಿ ಅಂತಂದರೆ ಅನ್ಫಾರ್ಚುನೇಟ್, ಲಕ್ಕಿ ಲೆಸ್. ಸ್ಟ್ರೇಂಜ್ ಅಂತಂದರೆ ಅಪರಿಚಿತರು. ಬ್ಲೆಸ್ಡ್ ಅಂತಂದರೆ ಲಕ್ಕಿ. ನೆಕ್ಸ್ಟ್ ಯೂಶುವಲ್ ಅಂತಂದರೆ ನಾರ್ಮಲ್. ಸೊ ಆರ್ಡಿನರಿ ಅಂತಂದರೆ ನಾರ್ಮಲ್ ಮತ್ತು ಸಾಮಾನ್ಯ, ಯೂಶುವಲ್ ಅಂತ ಬರುತ್ತೆ. ಇದಕ್ಕೆ ಸಿನೋನಿಮ್ ಅಂತಂದರೆ ಯೂಶುವಲ್ ಬರುತ್ತೆ. ಅರ್ಥ ಆಯ್ತಲ್ವ? ಡೈರೆಕ್ಟಾಗಿ ಅವರು ಕೇಳಿದ್ದಾರೆ. ಆರ್ಡಿನರಿ ಅಂತಂದರೆ ಸಾಮಾನ್ಯವಾಗಿರೋದು, ಯೂಶುವಲಿ. ಸೊ ಇದಕ್ಕೆ ಸಿನೋನಿಮ್ ಆಪ್ಷನ್ ಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ವರ್ಡ್. ಕನ್ವಿಕ್ಟೆಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಕನ್ವಿಕ್ಟೆಡ್? ಪನಿಷ್. ಪನಿಷ್ ಅಂತಂದರೆ ಕನ್ವಿಕ್ಟೆಡ್. ಇದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಪನಿಷ್ಡ್, ಇಟ್ ಈಸ್ ಅ ಸಿನೋನಿಮ್ ಆಗುತ್ತೆ ಪನಿಷು. ನೆಕ್ಸ್ಟ್ ಸೆಂಟೆನ್ಸ್ಡ್ ಅಂದರೂ ಕೂಡ ಪನಿಷೇ ಮೀನಿಂಗ್ ಬರುತ್ತೆ. ಕ್ಯೂರಿಫೈಡ್ ಅಂತಂದರೆ ಮರಣದಂಡನೆ, ಕ್ರಿಟಿಸೈಸ್, ಇದು ಕೂಡ ಸಿಮಿಲರ್. ಅಕ್ವಿಕ್ಟೆಡ್ ಅಂತಂದರೆ ಕ್ಲಿಯರ್ಡ್. ಸೊ ಇವೆಲ್ಲ ಏನಾಗುತ್ತೆ? ಆಪ್ಷನ್ ಎ ಬಿ ಸಿ ಏನಾಗುತ್ತೆ? ಸಿನೋನಿಮ್ ಆಗುತ್ತೆ. ಬಟ್ ಇವರು ಆಂಟೋನಿಮ್ ಕೇಳಿದ್ದಾರೆ. ಸೊ ಅಕ್ವಿಕ್ಟೆಡ್ ಅಂದರೆ ಕ್ಲಿಯರ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. Select the most appropriate option to fill in the blanks. He needs to dash as his exams are approaching. ಸೊ ಕರೆಕ್ಟ್ ಇಡಿಯಮ್ನ ನಾವು ಫಿಲ್ ಮಾಡಬೇಕು. ಹಿಟ್ ದ ಸ್ಯಾಕ್ ಅಂತಂದ್ರೇನು? ಇಟ್ಸ್ ದ ಟೈಮ್ ಟು ಗೋ ಟು ಬೆಡ್. ಅಂದರೆ ಈಗ ಮಲಗುವ ಸಮಯ ಆಗಿದೆ ಅಂತ ಬರುತ್ತೆ. ಹಿ ನೀಡ್ಸ್ ಟು ಗೋ ಟು ಬೆಡ್ ಆಸ್ ಹಿಸ್ ಎಕ್ಸಾಮ್ಸ್. ನೋ, ಇಟ್ ಡಸ್ ನಾಟ್ ಸೂಟ್. ಸೊ bury himself in. What is the meaning of this? To give all your attention to the something. ಅಂದರೆ ನಮ್ಮ ಎಲ್ಲ ಗಮನವನ್ನು ಒಂದೇದಕ್ಕೆ ಕೊಡೋದು. He needs to give all his attention. His exams are approaching. ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ? ಥರ್ಡ್ ಆಪ್ಷನ್, ಲರ್ನ್ ದ ರೋಪ್ಸ್. ಟು ಲರ್ನ್ ದ ಬೇಸಿಕ್ ಸ್ಕಿಲ್ಸ್. ಲರ್ನ್ ದ ರೋಪ್ಸ್ ಅಂದ್ರೇನು? ಟು ಲರ್ನ್ ದ ಬೇಸಿಕ್ ಸ್ಕಿಲ್ಸ್ ಅಂದರೆ ಕಲಿಯುವಾಗನೇ ಬೇಸಿಕ್ಕಿಂದ ಕಲಿಯೋದು. ಸೊ ಹಿ ನೀಡ್ಸ್ ಟು ಲರ್ನ್ ಫ್ರಮ್ ದ ಬೇಸಿಕ್ ಆ್ಯಸ್ ಈಸ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್. ಲೆಟ್ ಮಿ ಸಿ. ಹಿಟ್ ದ ಬುಕ್ಸ್ ಅಂತಂದ್ರೇನು? ಟು ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ. ಹಿಟ್ ದ ಬುಕ್ಸ್ ಅಂತಂದರೆ ಟು ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ. ಸೊ ಹಿಟ್ ದ ಸ್ಯಾಕ್ ಅಂತಂದರೆ ಏನು ಮೀನಿಂಗ್ ಹೇಳಿದೆ ನಾನು? ಇಟ್ಸ್ ದ ಟೈಮ್ ಟು ಗೋ ಟು ದ ಬೆಡ್. ಬ್ಯೂರಿ ಹಿಮ್ಸೆಲ್ಫ್ ಅಂತಂದರೆ ಟು ಗಿವ್ ಆಲ್ ಅಟೆನ್ಷನ್ ಟು ದ ಸಮ್ ಒನ್. ಲರ್ನ್ ದ ರೋಪ್ಸ್ ಅಂತಂದರೆ ಟು ಲರ್ನ್ ಫ್ರಮ್ ದ ಬೇಸಿಕ್. ಹಿಟ್ ದ ಬುಕ್ಸ್ ಅಂತಂದರೆ ಟು ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ. ಸೊ ಕ್ವಶನ್ ಏನಿದೆ? ಹಿ ನೀಡ್ಸ್ ಟು ಹಿಟ್ ದ ಬುಕ್ಸ್ ಆ್ಯಸ್ ಹೀಸ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್. ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಯಾಕೆ? ಎಕ್ಸಾಮ್ಸು ಇದ್ದಾವೆ, ನಿಯರ್ ಇದ್ದಾವೆ. ಸೊ ಅವನು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಡಿ. ಸೊ ನೆಕ್ಸ್ಟು ಪ್ಯಾಸೇಜ್. ಕ್ರೆಡಿಟ್ ಕಾರ್ಡ್ಸ್ ಒರಿಜಿನೇಟೆಡ್ ಇನ್ 1920s in USA with European reference dating back to 1890. John begins dash of the first bank issued credit cards. So first option ಏನಿದೆ? ಪ್ರೊಡ್ಯೂಸರ್, ಫೈಂಡರ್, ಇನ್ವೆಂಟರ್, ಡಿಸ್ಕವರ್. ಸೊ ಕ್ರೆಡಿಟ್ ಕಾರ್ಡ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಫೈಂಡರ್ ಅಲ್ಲ, ಡಿಸ್ಕವರ್ ಅಲ್ಲ, ಇನ್ವೆಂಟರ್. ಏನಾಗುತ್ತೆ? ಇನ್ವೆಂಟರ್. ಯುರೋಪ್ ರೆಫರೆನ್ಸ್ ಡೇಟಿಂಗ್ ಬ್ಯಾಕ್ ಟು 1890. ಜಾನ್ ಬಿಗನ್ಸ್ ಇನ್ವೆಂಟರ್ ಆಫ್ ಅ ಫಸ್ಟ್ ಬ್ಯಾಂಕ್ ಇಶ್ಯೂಡ್ ಕ್ರೆಡಿಟ್ ಕಾರ್ಡ್ಸ್. ಸೊ 21ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಿ, ಇನ್ವೆಂಟರ್. ಇನ್ವೆಂಟೆಡ್ ದ ಚಾರ್ಜ್ ಇಟ್ program in 1946 dash bank customer. Untangling, connecting, smashing, splitting ಅಂತಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಕನೆಕ್ಟಿಂಗ್. ಅಂದರೆ ಪ್ರೋಗ್ರಾಮ್ ಇನ್ 1946 ಕನೆಕ್ಟಿಂಗ್. ಯಾರನ್ನ ಕನೆಕ್ಟ್ ಮಾಡುತ್ತೆ? ಕನೆಕ್ಟಿಂಗ್ ಅ ಬ್ಯಾಂಕ್ ಕಸ್ಟಮರ್ಸ್ ಅಂಡ್ ಲೋಕಲ್ ಮರ್ಚೆಂಟ್ಸ್. ಲೋಕಲ್ ಮರ್ಚೆಂಟ್ಸ್ ಮತ್ತು ಬ್ಯಾಂಕ್ ಕಸ್ಟಮರ್ಸ್ನ ಕನೆಕ್ಟ್ ಮಾಡುತ್ತೆ. In 1950, dinners
ಕ್ಲಬ್ ಇಂಟ್ರಡ್ಯೂಸ್ಡ್ ದೇರ್ ಕ್ರೆಡಿಟ್ ಕಾರ್ಡ್ ಇನ್ USA ಡ್ಯಾಶ್. ಥರ್ಡ್ ಆಪ್ಷನ್ ಏನಿದ್ದಾವೆ 23ಗೆ ಪ್ರೊಹಿಬಿಟಿಂಗ್, ಎಂಜಾಯಿಂಗ್, ಅಲೋಯಿಂಗ್, ಪ್ರೊಹಿಬೈಡಿಂಗ್ ಅಂತಂದರೆ ಅಲೋಯಿಂಗ್. ಅಂದರೆ ಇನ್ 1950 ಡಿನ್ನರ್ಸ್ ಕ್ಲಬ್ ಇಂಟ್ರಡ್ಯೂಸ್ಡ್ ದೇರ್ ಕ್ರೆಡಿಟ್ ಕಾರ್ಡ್ ಇನ್ ದ USA ಅಲೋಯಿಂಗ್ ಕಸ್ಟಮರ್. ಏನು ಮಾಡುತ್ತೆ ಅದು? ಅಲೋ ಮಾಡುತ್ತೆ ಕಸ್ಟಮರ್ನ. ಯಾಕೆ? ಟು ಪೇ ಅ ರೆಸ್ಟೋರೆಂಟ್ಸ್ ಬಿಲ್ ವಿತೌಟ್ ಕ್ಯಾಶ್. ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ನಾವು ಬಿಲ್ನ ಪೇ ಮಾಡ್ಬೋದು. ಅಲೋಯಿಂಗ್ ಅಂತ ಬರುತ್ತೆ. ಥರ್ಡ್ ಆಪ್ಷನ್ ಏನು? ಅಲೋಯಿಂಗ್. ಸೊ ಫೋರ್ತ್ ಏನಾಗುತ್ತೆ? ಡ್ಯಾಶ್ ದೇರ್ ಈಸ್ ಅ ಕ್ರೆಡಿಟ್ ಕಾರ್ಡ್ ಇನ್ 1958 while the Bank of America introduced the Bank American card. Censored, issued, published, suppressed. So issued, American ಏನು ಮಾಡುತ್ತೆ? ಬ್ಯಾಂಕ್ ಅಮೇರಿಕನ್ ಕಾರ್ಡ್ ಇಶ್ಯೂ ಮಾಡುತ್ತೆ. issued their first credit card. Next, known as the Visa International Service Association, is accepted in over 150 countries, making it one of the most dash credit cards available. Universal, Solidify, Entitle, Aventive. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಅಂದರೆ ಯೂನಿವರ್ಸಲ್. ಏನಾಗುತ್ತೆ ಅದು? ಇಟ್ ಅಕ್ಸೆಪ್ಟೆಡ್ ಇನ್ ಓವರ್ 150 ಕಂಟ್ರೀಸ್, ಮೇಕಿಂಗ್ ಇಟ್ ಒನ್ ಆಫ್ ದ ಮೋಸ್ಟ್ ಯೂನಿವರ್ಸಲ್ ಕ್ರೆಡಿಟ್ ಕಾರ್ಡ್ಸ್ ಆಗಿ ಅದು ಅವೈಲಬಲ್ ಆಗುತ್ತೆ. ಸೊ 21ಗೆ ಕರೆಕ್ಟ್ ಆಪ್ಷನು ಇನ್ವೆಂಟರ್, 22ಗೆ ಕನೆಕ್ಟಿಂಗ್ ದ ಕಸ್ಟಮರ್ಸ್, 23ಗೆ ಅಲೋಯಿಂಗ್ ದ ಕಸ್ಟಮರ್ಸ್ ಟು ಪೇ ದ ಬಿಲ್, 24ಗೆ ಇಶ್ಯೂಡ್, 25ಗೆ ಯೂನಿವರ್ಸಲ್. So this is all about 25 questions of SSC MTS previous year paper. I hope ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. Don't forget to subscribe our channel for more videos. Thank you.